ಅನ್ನ ಮಣ್ಣಿನಿಂದಲೇ, ಚಿನ್ನ ಮಣ್ಣಿನಿಂದಲೇ, ಕೊನೆಗೆ ಈ ದೇಹವು ಮಣ್ಣಿನಿಂದಲೇ, ಸೇರೋದು ಮಣ್ಣಲ್ಲೇ. ಆದರೆ ಅಂಥ ಮಣ್ಣಿಗೆ ರಾಸಾಯನ ಹಾಕಿ ಅದರ ಗುಣವನ್ನೇ ಹದಗೆಡಿಸ್ತಿದ್ದಾರೆ ಅನ್ನೋ ಆರೋಪ ಸ್ವತಃ ರೈತರೇ ಮಾಡುವಂಥದ್ದು. ಅದನ್ನ ತಿಳಿದು ಕೆಲ ರೈತರು ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ರಾಸಾಯನ ಮುಕ್ತ ಭೂಮಿಯನ್ನಾಗಿ ಮಾಡುವ ಛಲ ತೊಟ್ಟು ಬೆಳೆಯ ಅಕ್ಷಯ ಪಾತ್ರೆ ಈ ಭೂಮಿಯನ್ನು ಒಂದು ಸತ್ಯವನ್ನ ಮಹದೇವಪ್ಪ ಮುದ್ದಿ ನಿರೂಪಿಸಿದ್ದಾರೆ. ಇವರ ಕೃಷಿ ಭೂಮಿಯಲ್ಲಿ ಕಲಬೆರಕೆಯ ಛಾಯೆ ಇಲ್ಲ. ಇಲ್ಲಿನ ಭೂಮಿಗೆ ಕಲ್ಲು ಬಂಡೆಗಳ ಮೊಡವೆ ಇಲ್ಲ, ರಾಸಾಯನಿಕ ಗೊಬ್ಬರಗಳ ಗೊಡವೆ ಇಲ್ಲ. ಇವರ ನೆಲ ಸ್ವಚ್ಛ ಪ್ರಕೃತಿಯ ನೆಲ, ಹಚ್ಚ ಹಸಿರಿನಿಂದ ತುಂಬಿದ ಹೊಲ. ಹದಿನೈದು ವರ್ಷದ ಯುವಕನಾಗಿದ್ದಾಗ ಈ ಕೃಷಿಯ ಮಡಿಲಿಗೆ ಬಿದ್ದ ರೈತ ಮುದ್ದಿಯವರು ಶುದ್ಧ ಸಾವಯವ ಕೃಷಿ ಮಾಡುವುದರಲ್ಲಿ ಯಶಸ್ಸು ಕಂಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ರಾಣೆಬೆನ್ನೂರು ತಾಲೂಕಿನ ಇಟಗಿ ಗ್ರಾಮದ ನಿವಾಸಿಯಾಗಿರುವ ಇವರು ಕೇವಲ 1 ಎಕರೆ 2 ಗುಂಟೆ ಜಮೀನಲ್ಲಿ ಸಾವಯವ ಗೊಬ್ಬರ ಉಪಯೋಗಿಸಿ 22 ಕ್ವಿಂಟಾಲ್ ಹತ್ತಿ ಇಳುವರಿ ತೆಗೆದು ದೊಡ್ಡ ಸುದ್ದಿಯಾಗಿದ್ರು. ಪೂರ್ವಜರು ಅನುಸರಿಸಿದ ಕೃಷಿ ಪದ್ಧತಿಗಳನ್ನೇ ಉಪಯೋಗಿಸಿ ಭೂಮಿ ಹದಗೊಳಿಸುತ್ತಾ ಭೂಮಿಗೆ ಏನ್ ಹಾಕಿದ್ರೆ ಒಳ್ಳೆ ಫಸಲು ಪಡಿಬಹುದು ಅನ್ನೋ ಅಪಾರ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಸಮಾಜ, ನಮ್ಮ ಪೂರ್ವಜರು ಯಾವ ರೀತಿ ಭೂಮಿ ಬಿಟ್ಟು ಹೋಗಿದ್ದಾರೆ, ಏನು ಮಾಡಬೇಕು, ಯಾವ ರೀತಿ ಬೆಳಿಬೇಕು, ಹೆಂಗೆ ಮಾಡಬೇಕು ಅನ್ನೋದು ನನ್ನ ಸಾಕಷ್ಟು ಅನೇಕ ಒಂದು ಕುತೂಹಲಕಾರಿ ನನಗೊಂದು ಪ್ರಶ್ನೆಗಳು ಹುಡ್ತಾ ಇದ್ವು. ಆವಾಗಿನ ನಾನು ಬೇರೆ ಬೇರೆ ಕಡೆ ಬೇರೆ ಬೇರೆ ಮಾಡಿರ್ತಕ್ಕಂಥ ಒಳ್ಳೆಯ ಸಾಧಕರ ರೈತರೊಂದಿಗೆ ನಾನು ಸಮಾಲೋಚನೆ, ಆ ವೀಕ್ಷಣೆ, ಚರ್ಚೆಗಳನ್ನು ಮಾಡ್ತಾ ಹೋದೆ. ಆವಾಗ ನನಗೆ ಹೆಚ್ಚಿನ ಒಂದು ಅನುಭವ ಬಂತು. ಏನಪ್ಪ ಅಂತಂದರೆ ಸಾವಯವ ಕೃಷಿ ಯಾಕೆ ಮಾಡಬೇಕು, ಆ ಸಾವಯವ ಕೃಷಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭ ಇದೆ. ಸಾವಯವ ಕೃಷಿ ಅಂತಂದರೆ ಏನೇ ಮಾಡಿದರೂ ನಾವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತರಬಾರ್ದು. ನಮ್ಮಲ್ಲಿ ಇರ್ತಕ್ಕಂಥ ಮನೆಯಲ್ಲೇ ಕಚ್ಚಾ ವಸ್ತುಗಳನ್ನು ತಗೊಂಡು ನಾವು ಸಾವಯವ ಕೃಷಿ ಎರೆಹುಳು ತೊಟ್ಟುಗಳಾಯ್ತು, ಜೀವಾಮೃತ ಆಯಿತು, ಎರೆಜಲ ಆಯಿತು, ಆಮೇಲೆ ಪಂಚಗವ್ಯ ಆಯಿತು, ಇತರೆ ಅನೇಕ ನಾನು ಸಾಧನೆಯಿಂದ ಇವೆಲ್ಲವನ್ನು ಮಾಡಿ ನಾನು ಬೆಳೆ ಬೆಳೀತಾ ಇದ್ದೇನೆ. ಮಹೇಶಪ್ಪ ಮುದ್ದಿ ಅವರು ಎರೆಹುಳು ತೊಟ್ಟಿ, ಎರೆಜಲ, ಜೀವಾಮೃತದಂಥ ನೈಸರ್ಗಿಕವಾದ ಪ್ರಕೃತಿ ವಿಧಾನಕ್ಕೆ ಹೊಗ್ಗಿಕೊಂಡು ಅಡಿಕೆ, ಮೆಕ್ಕೆಜೋಳ, ಸೂರ್ಯಕಾಂತಿ, ಜೋಳ, ಕಬ್ಬು, ತರಕಾರಿಗಳನ್ನ ಬೆಳೆಯುವುದರಲ್ಲೂ ಹೆಸರುವಾಸಿಯಾಗಿದ್ದಾರೆ. ಇವರ ಕೃಷಿ ಭೂಮಿಯಲ್ಲಿ ಬಹುಬೆಳೆ ಬೆಳೆಗಳು ರಾರಾಜಿಸೋಕೆ, ಇವರು ಈ ಮಟ್ಟಕ್ಕೆ ಬೆಳೆಯೋಕೆ ಕಾರಣ ಕೇವಲ ಸಾವಯವ ಪದ್ಧತಿ ಕೃಷಿ ಅಂತಾರೆ ಅವರು. ಇವತ್ತು ನಮ್ಮ ರೈತರು ಅನೇಕ ಮುಂದೆ ಹೋಗ್ಬೇಕು ಅಂತಂದು ಏನೆಲ್ಲ ಮಾಡಿ ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಆ ಹಾಳು ಮಾಡಲಿಕ್ಕೆ ಬಿಡಬೇಡ್ರಿ ದಯವಿಟ್ಟು. ನಮ್ಮ ರೈತ ಕುಲದವರಿಗೆ ನಮಗೆ ಅಪಮಾನ. ಭೂತಾಯಿ ಮಣ್ಣು ತಿಂದಿಸಿ ಹಣ್ಣು ಕೊಡ್ತಕ್ಕಂಥ ಭೂತಾಯಿಗೆ ಇವತ್ತು ಏನು ಕೊಡ್ತಾ ಇದ್ದಾವೆ ನಾವು? ಮಣ್ಣು ಕೊಡ್ತಾ ಇದ್ದಾವೆ, ಬೆಂಕಿ ಕೊಡ್ತಾ ಇದ್ದಾವೆ. ಅದಕ್ಕೆ ಆ ಮಣ್ಣು ತಿಂದಿಸಿ ಬೇಡಿದ್ದನ್ನೆಲ್ಲ ಕೊಡ್ತಕ್ಕಂಥ ಅಕ್ಷಯ ಪಾತ್ರೆ ಭೂಮಿ ತಾಯಿಯಲ್ಲಿ ಶಕ್ತಿ ಮಾತ್ರ ಇದೆ. ಆ ಬೇಡಿದ್ದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಆ ಭೂತಾಯಿಯನ್ನು ನಾವು ಸರಿಸಬೇಕು. ನಮಗೆ ಸಾಕಷ್ಟು ಏನೆಲ್ಲ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಭೂತಾಯಿ. ಸಾವಯವ ಕೃಷಿ ಸುಮಾರು ನಾನು 87ನೇ ಸಾಲಿನಿಂದ ನಾನು ಸಾವಯವ ಕೃಷಿ ಮಾಡ್ತಾನೆ ಬಂದಿದ್ದೀನಿ. ಅನೇಕ ನನ್ನ ಇರ್ತಕ್ಕಂಥ ಜಮೀನುಗಳಲ್ಲಿ ನಾನು ಪ್ರತಿ ಯಾವುದೋ ಒಂದು ನಿರ್ಗತವಾಗಿ ಔಷಧಿ ಆಯ್ತು, ಗೊಬ್ಬರ ಆಯ್ತು, ರಾಸಾಯನಿಕ ಗೊಬ್ಬರ ಆಯ್ತು ಹಾಕ್ಲಿಲ್ದೇನೆ ಪ್ರತಿ ಸಾವಯವಲ್ಲಿ ಬೆಳೀತಾ ಇದ್ದಾನೆ. ಕೆಲವೊಂದು ಭೂಮಿ ಮಾತ್ರ ಇತ್ತೀಚೆಗೆ ಬಿಡ್ತಾ ಅಷ್ಟು ಜಮೀನುಗಳಲ್ಲಿ ಸಾವಯವ ಕೃಷಿಯನ್ನೇ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇನೆ ನಾನು. ಸಾವಯವ ಕೃಷಿ ಮಾಡುವುದು ಅಂದ್ರೆ ಗೊಬ್ಬರ ಅಂಗಡಿಗಳಿಗೆ ಅಲಿಯೋದು ಬೇಕಿಲ್ಲ, ಯಾರ್ಯಾರ ಹಿಂದೆಯೋ ಬಿದ್ದು ಬೇಡಬೇಕಿಲ್ಲ. ಮನೆಯಲ್ಲಿ ಗೋವು, ಕುರಿ, ಮೇಕೆ, ಕೋಳಿ, ಮೀನು ಇದ್ರೆ ಸಾಕು. ಅದೇ ಸಾವಯವ ಕೃಷಿಗೆ ಜ್ಯೋತಿ ಮಾರ್ಗ. ಆಮೇಲೆ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಮೊಟ್ಟ ಮೊದಲಿಗೆ ನಮಗೆ ದೇಶಿ ಹಸುಗಳಾಯ್ತು, ನಮ್ಮ ದೇಶಿ ದನಕರುಗಳನ್ನು ಕಟ್ಟೋದು ಬಹಳ ಮುಖ್ಯ. ಸಾವಯವ ಕೃಷಿ ಮಾಡೋದ್ರಿಂದ ಏನಪ್ಪ ಲಾಭ ಅಂದರೆ ನಮ್ಮ ಭೂಮಿ ಫಲವತ್ತಾಗಿರುತ್ತೆ. ನಾವು ಊಟ ಮಾಡಿರ್ತಕ್ಕಂಥ ನಾವು ರೈತರಾಗಿ ಹುಟ್ಟಿಬಿಟ್ಟಿದ್ದೇವೆ. ರೈತರಾಗಿ ಹುಟ್ಟಿಂದ ನಾವು ಬೇರೆಯವರಿಗೂ ಒಳ್ಳೆ ವಿಷಮುಕ್ತ ಆಹಾರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋಣ್ರಿ. ಉದ್ದೇಶ ಉತ್ತಮವಾಗಿದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನೋದಕ್ಕೆ ಇವರೇ ಸಾಕ್ಷಿ. ಭವಿಷ್ಯ ಚೆನ್ನಾಗಿರಬೇಕು ಅಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡೇ ಹೋಗ್ಬೇಕು.
ಇದನ್ನ ಮಹೇಶಪ್ಪ ಮುದ್ದಿಯವರು ಮಾಡ್ತಿದ್ದಾರೆ. ಹಾಗೆ ಕೃಷಿ ಪ್ರೇಮಿಗಳಿಗೆ, ಸುತ್ತಮುತ್ತಲಿನ ರೈತರಿಗೆ ಇದನ್ನ ಕಲಿಸ್ತಾ ಇದ್ದಾರೆ. ಉತ್ತಮ ಕೃಷಿ ದಾರಿಗೆ ಸಲಹೆಗಳನ್ನ ಕೊಡ್ತಾರೆ. 35 ವರ್ಷಗಳಿಂದ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಕೃಷಿ ಮಾಡಿ ಈ ರೈತ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಸಾಧನೆಗೆ ಹಲವಾರು ಸಂಸ್ಥೆಗಳು ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸಿವೆ. ಕೃಷಿ ಪಂಡಿತನಾಗಿ ಕೃಷಿ ಶಿಕ್ಷಣ ಕೊಡ್ತಾರೆ. ರವಿ ಕಾಣದ್ದನ್ನ ಕವಿ ಕಂಡನಂತೆ. ಹಾಗೆ ರೈತ ಮಹೇಶಪ್ಪ ಮುದ್ದಿ ಕವಿಯಾಗಿ ಮಣ್ಣಿನ ಮೇಲೆ ಮಮಕಾರ ಬೆಳೆಸಿಕೊಂಡು ಮಣ್ಣಿನ ಸತ್ವ ಎಂಥದ್ದು ಅಂತ ಕಂಡುಕೊಂಡಿದ್ದಾರೆ. ಹಾಗೆ ಈ ಭೂಮಿ ತಾಯಿ ಮೇಲೆ ಕವನ ಬರೆದು ರವಿ ಕಾಣದ್ದನ್ನ ಕವಿಯಾಗಿ ಕಂಡ ರೈತರಾಗ್ಬಿಟ್ಟಿದ್ದಾರೆ. ಕರಮುಗಿದು ಶಿರವಾಗಿ ಬೇಡುವೆ, ಒಲಿದು ಬಾ ತಾಯೇ ನೀ ನನಗೊಲಿದು ಬಾ, ನಿನ್ನೊಡಲ ಸಿರಿಯ ನೋಡಿ ನಾ ನಲಿವೆ ತಾಯೇ ನಾ ನಲಿವೆ. ಹಸಿರು ಸೀರೆಯ ನುಟ್ಟು ಬೆಳ್ಳಿ ಕಾಲುಂಗರ ತೊಟ್ಟು ಮುತ್ತು ರತ್ನಗಳಿಂದ ಕೂಡಿದ ಬಂಗಾರದ ಕಿರೀಟ ಧರಿಸಿ ಬಗೆ ಬಗೆಯ ಬಣ್ಣದ ಹೂಗಳನ್ನು ನಿನ್ನ ಮುಡಿಗೇರಿಸಿಕೊಂಡಿರುವೆ. ಬಗೆ ಬಗೆಯ ಬಣ್ಣದ ಹೂಗಳನ್ನು ನಿನ್ನ ಮುಡಿಗೇರಿಸಿಕೊಂಡಿರುವೆ. ತಾಯೇ ನೀನೆಷ್ಟು ಅಂದ, ನೀನೆಷ್ಟು ಚಂದ, ನಿನ್ನೊಡಲ ಸಿರಿಯ ನೋಡಿ ನಾ ನಲಿವೆ ತಾಯೇ ನೀ ನನಗೊಲಿದು ಬಾ ನನಗೊಲಿದು ಬಾ ಅಂತಂದೇಳಿ ರಾಸಾಯನಿಕ ಗೊಬ್ಬರ, ಔಷಧಿ ಬಳಸಿ ಈ ಭೂಮಿ ತಾಯಿ ಫಲವತ್ತತೆಯನ್ನೇ ಕಳೆದುಕೊಂಡಿದ್ದಾಳೆ. ಇದು ಹೀಗೆ ಮುಂದುವರೆದರೆ ಮುಂಬರೋ ಪೀಳಿಗೆಗೆ ಆರೋಗ್ಯಕರ ಆಹಾರ ಕಳೆದು ಹೋಗುತ್ತೆ. ಅದು ಹಾಗಾಗಬಾರ್ದು ಅಂದ್ರೆ ಅದಕ್ಕಿರೋ ದಾರಿ ಸಾವಯವ ಕೃಷಿಯೊಂದೇ. ಇದೇ ದಾರಿಯಲ್ಲಿ ಕಾಯಕ ಯೋಗಿಯಾಗಿ ಕೃಷಿ ಯೋಗಿಯಾಗಿ ದುಡಿಯುತ್ತಿದ್ದಾರೆ ಮಹೇಶಪ್ಪ ಮುದ್ದಿ. ಇಂಥ ರೈತರು ಇರುವವರೆಗೂ ಈ ಭೂಮಿ ತಾಯಿಗೆ ಹಸಿರಿನ ಸಿಂಗಾರ ಮಾಸೋದಿಲ್ಲ, ಯಾವ ಕೆಟ್ಟ ಗಾಳಿಯೂ ಬೀಸೋದಿಲ್ಲ, ಉಸಿರಾಟಕ್ಕೆ ಕೊರತೆ ಇರಲ್ಲ. ಆದ್ರೆ ರಾಸಾಯನ ಮುಕ್ತ ಭೂಮಿಯನ್ನಾಗಿ ಮಾಡುವ ಛಲ ತೊಟ್ಟು ಬೆಳೆಯ ಅಕ್ಷಯ ಪಾತ್ರೆ ಈ ಭೂಮಿಯನ್ನು ಒಂದು ಸತ್ಯವನ್ನ ಮಹೇಶಪ್ಪ ಮುದ್ದಿ ನಿರೂಪಿಸಿದ್ದಾರೆ.